ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಂಘರ್ಷ ಜೋರಾಗಿದೆ. ಒಂದು ಕಡೆ ಹಿರಿಯ ನಾಯಕರೇ ಅಖಾಡಕ್ಕೆ ಇಳಿದು ನಾನೇ ಮುಂದಿನ ಸಿಎಂ ಅಂತಿದ್ದಾರೆ. ಸಿದ್ದರಾಮಯ್ಯ ಆಪ್ತರೇ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ. ಆದರೆ ಟಗರು ರಾಮಯ್ಯ ಒಂದೇ ಮಾತಲ್ಲಿ ಎಲ್ರಿಗೂ ಡಿಚ್ಚಿ ಕೊಟ್ಟಿದ್ದಾರೆ. ನಾನು ಸಚಿವ ಆಗಿ 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 ದಡ್ದಿದೆ. ಆದೇನು ಮುಖ್ಯಮಂತ್ರಿ ನಾವು ಒಂದಿಲ್ಲ ಒಂದು ದಿವಸ ಆ ಕೃಷಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ರಾಜಕೀಯದಾಗ ಜೂನಿಯರ್ ಸೀನಿಯರ್ ಪ್ರಶ್ನೆ ಬರೋಲ್ಲ. ಕಂಡಕ್ಟ್ ಮಾಡ್ದ ನಾನು ಬಿಡೋಲ್ಲ. ಕುರ್ಚಿಗೆ ಖಾಲಿ ಇಲ್ಲ, ಆಯ್ತೀನಿ ಅಂತ ಯಾಕೆ ಕೇಳ್ತಾರೆ? ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಹೊರಗೆ ಬೆಂಬಲ, ಒಳಗೊಳಗೆ ಸಿಎಂ ಹಂಬಲ. ರಾಜ್ಯ ಸರ್ಕಾರದಲ್ಲಿ ಹೆಚ್ಚಾಯಿತು ಕುರ್ಚಿ ಕಾಳಗ. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿವೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಮೂಡ ನಿವೇಶನ ಸಂಘರ್ಷ, ವಾಲ್ಮೀಕಿ ನಿಗಮದ ಹಗರಣ ಸೇರಿ ಸಾಲು ಸಾಲು ಭ್ರಷ್ಟಾಚಾರದ ಪ್ರಕರಣ ಕೊರಳಿಗೆ ಸುತ್ತಿಕೊಂಡಿದ್ರೆ, ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಾರ್ ಜೋರಾಗಿದೆ. ಸಿಕ್ಕರೆ ನನಗೂ ಒಂದು ಚಾನ್ಸ್ ಇರ್ಲಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾರೆ. ಹೊರಗೆ ಮಸ್ಕ ಹೊಡಿತಿರುವ ಲೀಡರ್ಸ್ ಒಳಗೆ ಬಸ್ಗೆ ಹೊಡಿತಿದ್ದಾರೆ. ಇದು ಯಾವುದೇ ಸಣ್ಣ ಪುಟ್ಟ ಶಾಸಕರು ಹೇಳ್ತಿರೋ ಮಾತಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರೇ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ನಾನು ಸಿಎಂ ಆಗಬೇಕು ಅನ್ನುವ ಕೂಗು ಮಾತ್ರ ದಿನೇ ದಿನೇ ಹನುಮಂತನ ಬಾಲದ ರೀತಿ ಬೆಳೆಯುತ್ತಲೇ ಇದೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಪ್ರಯತ್ನ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆರ್.ವಿ. ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ, ಶಾಮನೂರು ಶಿವಶಂಕರಪ್ಪ ಕೂಡ ನಾವು ಸೀನಿಯರ್, ನಾವು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಈ ಸಂಘರ್ಷದ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಪರ ಅಭಿಮಾನಿಗಳ ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆ ಕೂಗಿದ್ರು. ಇದಕ್ಕೆ ಗೃಹ ಸಚಿವರು ಗರಂ ಆದ್ರು. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಏನು ಮಾಡ್ತಾ ಇದ್ದಾರೆ. ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ. ಸಿಎಂ ಅವರು ಇರ್ತಾರೆ, ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನು ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿ ಇಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು ಬಿಜೆಪಿ ಅವರು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ 1 ಅಲ್ವಾ ಈ ದೇಶದಲ್ಲಿ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. ಸಿಎಂ ಸ್ಥಾನ ಖಾಲಿ ಇಲ್ಲ. ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಈ ಬಿಜೆಪಿ ಅವರಿಗಲ್ಲ, JDS ಅವ್ರಿಗೂ ಭಾರಿ ಭಯ ಆಯ್ತು. ಜಮ್ಮು ಕಾಶ್ಮೀರ ಎಲೆಕ್ಷನು, ಹರಿಯಾಣ ಎಲೆಕ್ಷನು, ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ, ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲೂ. ನನಗೂ ಚಾನ್ಸ್ ಬೇಕು ಎಂದ ಕೈ ಶಾಸಕ ಶಾಮನೂರು. ಸತೀಶ್ ಜಾರಕಿಹೊಳಿಗೆ ಜೈ ಎಂದ ಬಿಜೆಪಿ ಶಾಸಕ. ಇತ್ತ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನನಗೂ ಒಂದು ಚಾನ್ಸ್ ಬೇಕು ಅಂದ್ರೆ ಖಾನಾಪುರ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಸತೀಶ್ ಪರ ಬ್ಯಾಟ್ ಮಾಡಿದ್ರು. ರಾಜಕೀಯದಾಗ ಜೂನಿಯರ್ ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ, ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ಹೈಕಮಾಂಡ್ನವರು ಎಸ್ ಅನ್ನೋದು ರೂಢಿ. ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರ ನಮ್ಗೆ ಹೆಮ್ಮೆ ಪಡೋದು. ಅವ್ರಿಗೆ ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದಾರಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು. ಈ ಉತ್ತರ ಕರ್ನಾಟಕದಲ್ಲಿ ಇದು ಚಲೋ ಆಗ್ತಾರೆ. ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ. ಅದ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರ ಭಾಳ ಚಲೋ ಅದ. ಮತ್ತು ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದ, ಇವರಿಗೆ ಸಿಗಬಹುದು ಅಂತ ಅನಿಸಿಕೆ. ನಾನು ಸಿಎಂ ಕಾಳಗಕ್ಕೆ ಸಿದ್ದರಾಮಯ್ಯ ಕೌಂಟರ್. ಈಗಲೂ ನಾನೇ ಸಿಎಂ, ಮುಂದೇನು ನಾನೇ ಸಿಎಂ. ಯಾರು ಸಿಎಂ ಆಗ್ತೀನಿ ಎಂದಿಲ್ಲ, ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂದಿದ್ದಾರೆ. ನಾನೇ ಸಿಎಂ ಆಗಿ ನಾನೇ ಮುಂದುವರಿತೇನೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕುರ್ಚಿನೇ ಖಾಲಿ ಇಲ್ಲ, ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಇನ್ನು ಈ ಮಧ್ಯೆಯೂ ಸಿಎಂ ಹುದ್ದೆಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಬೆಂಬಲಿಗರು ಪೋಸ್ಟ್ ಹಾಕಿ ಬೆಂಬಲ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಂಘರ್ಷ ಜೋರಾಗಿದೆ. ಒಂದು ಕಡೆ ಹಿರಿಯ ನಾಯಕರೇ ಅಖಾಡಕ್ಕೆ ಇಳಿದು ನಾನೇ ಮುಂದಿನ ಸಿಎಂ ಅಂತಿದ್ದಾರೆ.
ಸಿದ್ದರಾಮಯ್ಯ ಆಪ್ತರೇ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ. ಆದರೆ ಟಗರು ರಾಮಯ್ಯ ಒಂದೇ ಮಾತಲ್ಲಿ ಎಲ್ರಿಗೂ ಡಿಚ್ಚಿ ಕೊಟ್ಟಿದ್ದಾರೆ. ನಾನು ಸಚಿವ ಆಗಿ ದಡ್ದಿದೆ ಆದೀಗ ಮುಖ್ಯಮಂತ್ರಿ ಆಗ ನಾವು ಅಷ್ಟೇ. ಒಂದಿಲ್ಲ ಒಂದು ದಿವಸ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋಲ್ಲ. ಕಂಟೆಸ್ಟ್ ಮಾಡ್ತಾ ನಾನು ಬಿಡೋಲ್ಲ. ಕುರ್ಚಿನೇ ಖಾಲಿ ಇಲ್ಲ, ಆಯ್ತೀನಿ ಅಂತ ಯಾಕೆ ಕೇಳ್ತಾರೆ? ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಹೊರಗೆ ಬೆಂಬಲ, ಒಳಗೊಳಗೆ ಸಿಎಂ ಹಂಬಲ. ರಾಜ್ಯ ಸರ್ಕಾರದಲ್ಲಿ ಹೆಚ್ಚಾಯಿತು ಕುರ್ಚಿ ಕಾಳಗ. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿವೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಮೂಡ ನಿವೇಶನ ಸಂಘರ್ಷ, ವಾಲ್ಮೀಕಿ ನಿಗಮದ ಹಗರಣ ಸೇರಿ ಸಾಲು ಸಾಲು ಭ್ರಷ್ಟಾಚಾರದ ಪ್ರಕರಣ ಕೊರಳಿಗೆ ಸುತ್ತಿಕೊಂಡಿದ್ರೆ, ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಾರ್ ಜೋರಾಗಿದೆ. ಸಿಕ್ಕರೆ ನನಗೂ ಒಂದು ಚಾನ್ಸ್ ಇರ್ಲಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾರೆ. ಹೊರಗೆ ಮಸ್ಕ ಹೊಡಿತಿರುವ ಲೀಡರ್ಸ್ ಒಳಗೆ ಬಸ್ಗೆ ಹೊಡಿತಿದ್ದಾರೆ. ಇದು ಯಾವುದೇ ಸಣ್ಣ ಪುಟ್ಟ ಶಾಸಕರು ಹೇಳ್ತಿರೋ ಮಾತಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರೇ ಖುದ್ದು ಅಖಾಡಕ್ಕಿಳಿದಿದ್ದಾರೆ. ನಾನು ಸಿಎಂ ಆಗಬೇಕು ಅನ್ನುವ ಕೂಗು ಮಾತ್ರ ದಿನೇ ದಿನೇ ಹನುಮಂತನ ಬಾಲದ ರೀತಿ ಬೆಳೆಯುತ್ತಲೇ ಇದೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಪ್ರಯತ್ನ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆರ್.ವಿ. ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ, ಶಾಮನೂರು ಶಿವಶಂಕರಪ್ಪ ಕೂಡ ನಾವು ಸೀನಿಯರ್, ನಾವು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಈ ಸಂಘರ್ಷದ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಪರ ಅಭಿಮಾನಿಗಳ ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆ ಕೂಗಿದ್ರು. ಇದಕ್ಕೆ ಗೃಹ ಸಚಿವರು ಗರಂ ಆದ್ರು. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಏನು ಮಾಡ್ತಾ ಇದ್ದಾರೆ. ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ. ಸಿಎಂ ಅವರು ಇರ್ತಾರೆ, ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನು ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು ಬಿಜೆಪಿ ಅವರು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ 1 ಅಲ್ವಾ ಈ ದೇಶದಲ್ಲಿ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. ಸಿಎಂ ಸ್ಥಾನ ಖಾಲಿ ಇಲ್ಲ, ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಈ ಬಿಜೆಪಿ ಅವ್ರಿಗಲ್ಲ, JDS ಅವ್ರಿಗೂ ಭಾರಿ ಭಯ ಆಯ್ತು. ಜಮ್ಮು ಕಾಶ್ಮೀರ ಎಲೆಕ್ಷನು, ಹರಿಯಾಣ ಎಲೆಕ್ಷನು, ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ, ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲೂ. ನನಗೂ ಚಾನ್ಸ್ ಬೇಕು ಎಂದ ಕೈ ಶಾಸಕ ಶಾಮನೂರು. ಸತೀಶ್ ಜಾರಕಿಹೊಳಿಗೆ ಜೈ ಎಂದ ಬಿಜೆಪಿ ಶಾಸಕ. ಎತ್ತ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನನಗೂ ಒಂದು ಚಾನ್ಸ್ ಬೇಕು ಅಂದ್ರೆ ಖಾನಾಪುರ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಸತೀಶ್ ಪರ ಬ್ಯಾಟ್ ಮಾಡಿದ್ರು. ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ, ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ಹೈಕಮಾಂಡ್ನವರು ಎಸ್ ಅನ್ನೋದು ರೂಢಿ. ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ, ನಾನು ಬಿಡೋದಿಲ್ಲ. ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದು ನಮ್ಗೆ ಹೆಮ್ಮೆ ಪಡೋದು. ಅವ್ರಿಗೆ ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದಾರೆ ಅಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು. ಈ ಉತ್ತರ ಕರ್ನಾಟಕದಲ್ಲಿ ಚಲೋ ಆಗ್ತಾರ, ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ. ಅದ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರ ಭಾಳ ಚಲೋ ಅದ. ಮತ್ತು ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದ, ಇವರಿಗೆ ಸಿಗಬಹುದು ಅಂತ ಅನಿಸಿಕೆ. ನಾನು ಸಿಎಂ ಕಾಳಗಕ್ಕೆ ಸಿದ್ದರಾಮಯ್ಯ ಕೌಂಟರ್. ಈಗಲೂ ನಾನೇ ಸಿಎಂ, ಮುಂದೇನು ನಾನೇ ಸಿಎಂ. ಯಾರು ಸಿಎಂ ಆಗ್ತೀನಿ ಎಂದಿಲ್ಲ, ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂದಿದ್ದಾರೆ. ನಾನೇ ಸಿಎಂ ಆಗಿ ನಾನೇ ಮುಂದುವರಿತೇನೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕುರ್ಚಿನೇ ಖಾಲಿ ಇಲ್ಲ, ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಇನ್ನು ಈ ಮಧ್ಯೆಯೂ ಸಿಎಂ ಹುದ್ದೆಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಬೆಂಬಲಿಗರು ಪೋಸ್ಟ್ ಹಾಕಿ ಬೆಂಬಲ ನೀಡಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.